ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು YN ಯೂಟ್ಯೂಬ್ ಚಾನಲ್. ಸಾರಿ, ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ವಿ, ಮತ್ತು ಸ್ವಲ್ಪ ಸಪ್ರೇಷನ್ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ನಿಮಗೋಸ್ಕರ ಅಡುಗೆ ವೀಡಿಯೋನ ತೊಗೊಬರ್ತಾ ಇದ್ದೀವಿ. ನಿಮಗೋಸ್ಕರ ಇವತ್ತು ಚಿಕನ್ ಗೀ ರೋಸ್ಟ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀವಿ. ಕುಕ್ಡ್ ಬಾಯ್ ಯಮುನಾ ಶೆಟ್ಟಿ. ನಿಮಗೋಸ್ಕರ ಇವತ್ತು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ, ಚಿಕನ್ ರೋಸ್ಟು. ಸೊ ಅವರು ಕುಕ್ ಮಾಡ್ತಾರೆ, ಏನೇನು ಬೇಕು ಅಂತ ಹೇಳ್ತಾರೆ, ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ. ಸಾರಿ ಇಷ್ಟು ದಿನ ಲೇಟ್ ಮಾಡಿದ್ದಕ್ಕೆ. ಇನ್ನು ಮುಂದೆ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ದೂರ ಇರ್ತಾರಲ್ಲ, ಅದಕ್ಕೆ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸಗಳಲ್ಲಿ ಬಿಸಿ ಆಗಿಬಿಟ್ಟಿರ್ತೀವಿ, ಸಿಗೋದು ಇಲ್ಲ ಟೈಮು. ಹಿಂಗೆ ಸಿಕ್ಕಿದಾಗ ಒಂದೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ಮತ್ತೆ ಗರ್ಲ್ಸ್ ಗ್ಯಾಂಗು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೆಸ್ ಮಾಡಿ. ಎಲ್ಲಿ ಅಂತ ಹೇಳೋಣ, ಬಟ್ ಬೇಡ ಬೇಡ ಇಲ್ಲ ಪ್ಲೇಸ್ನ ಗೆಸ್ ಮಾಡಿ. ನಾವು ಇನ್ನು ಹೋಗೋ ಈ ಟೈಮಲ್ಲಿ ಹೇಳ್ತೀವಿ ಯಾವ ಪ್ಲೇಸ್ ಅಂತ. ಹಾಕ್ತೀವಿ, ಅದೊಂದು ಬ್ಲಾಗ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಮತ್ತೆ ಗರ್ಲ್ಸ್ ಗ್ಯಾಂಗ್ ಹೋಗ್ತಾ ಇದೀವಿ, ಮತ್ತೆ ಒಬ್ರು ಆ್ಯಡ್ ಆಗ್ತಿದ್ದಾರೆ. ಅದಕ್ಕೆ ಗರ್ಲ್ಸ್ ಒಬ್ರು ಆ್ಯಡ್ ಆಗ್ತಿದ್ದಾರೆ. ಫಸ್ಟ್ ನಾವು 4 ಜನ ಹೋಗಿದ್ವಿ. ಅದು ಎಲ್ಲಿ ಅಂತ ಗೆಸ್ ಮಾಡಿ. ಗೆಸ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಅದೊಂದು ಟೆಂಪಲ್ ಅಷ್ಟೇ. ಟೆಂಪಲ್. ನಾವು ಗರ್ಲ್ಸ್ ಹೋಗೋದೇ ಟೆಂಪಲ್ ಟ್ರಿಪ್, ಟೆಂಪಲ್ ರನ್. ಇನ್ನೊಂದು ತುಂಬಾ ದೊಡ್ಡ ಆಸೆ ಇರೋದು ಅಂದ್ರೆ ಒಂದು ಹೋಗ್ಬೇಕು ಅಂತ, ಇಂಟರ್ನ್ಯಾಷನಲ್. ಅದಕ್ಕೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಮ್ಮ ಜೊತೆ ಇರೋದು ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹೋಗ್ತೀವಿ ಸದ್ಯದಲ್ಲೇ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಫಿಕ್ಸ್. ಈ ವರ್ಷದೊಳಗೆ ಹೋಗ್ತೀವಿ, ಸ್ಟಾರ್ಟ್ ನೆಕ್ಸ್ಟ್ ಎಂಡು ಇಲ್ಲ ಸ್ಟಾರ್ಟಲ್ಲಿ ಹೋಗ್ತೀವಿ ಪಕ್ಕ, ಅದಂತೂ ಮಿಸ್ ಇಲ್ಲ. ಈಗ ಚಿಕನ್ ಗೀ ರೋಸ್ಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಶುಂಠಿ 2 ಇಂಚು, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 1, ಇದು ತುಪ್ಪ, ಹೋಮ್ ಮೇಡ್ ತುಪ್ಪ, ನಾವೇ ಮಾಡೋದು. ನೆಕ್ಸ್ಟು ಅರಿಶಿನ ಪುಡಿ, ಇದು ಹೋಮ್ ಮೇಡೆ, ನಾವೇ ಬೆಳೆದ್ಬಿಟ್ಟು ಪುಡಿ ಮಾಡ್ಕೊತೀವಿ. ಇದು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಇದರಲ್ಲಿ ಗುಂಟೂರು ಮೆಣಸಿನ್ಕಾಯಿ 2 ಇದೆ. ಗುಂಟೂರು ಮೆಣಸಿನ್ಕಾಯಿ 3 ತೊಗೊಂಡಿದ್ದೆ, ಬಾಡಿಗೆ ಮೆಣಸಿನ್ಕಾಯಿ 6. ಆಮೇಲೆ ನೆಕ್ಸ್ಟ್ ಚಿಕ್ಕೆ ಎಷ್ಟು 1 kg ಇರ್ಬೋದು. ಇದು ಒಂದು 1/4 kg. 1/4 kg. ನೆಕ್ಸ್ಟ್ ಬಂದು ನಿಂಬೆಹಣ್ಣು, ಮೊಸರು, ಜೀರಿಗೆ 1 ಸ್ಪೂನು, 2 ಸ್ಪೂನ್ ಧನಿಯಾ, 1 ಸ್ಪೂನು ಕಾಳುಮೆಣಸು, 1/4 ಟೀ ಸ್ಪೂನು ಮೆಂತ್ಯ, ಆಮೇಲೆ ಚಕ್ಕೆ 1 ಇಂಚು, 4 ಲವಂಗ, 1/4 ಟೀ ಸ್ಪೂನು ಸೋಂಪು, ಅಷ್ಟೇ. ನಾವು ಇದನ್ನ ಐಟಮ್ ತೋರಿಸ್ತಾ ಇರೋದು 1/4 kg ಚಿಕನ್ಗೆ. ನೀವೇನು ಜಾಸ್ತಿ ತಗೊಳ್ಳಿ, ಕಡಿಮೆ ಮಾಡೋದಿದ್ರೆ ಕಡಿಮೆ ಕ್ವಾಂಟಿಟಿ ತಗೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಇಲ್ಲಿ ನೋಡಿ ಯಾರೋ ನೆಂಟರು ಚಿಕನ್ಗೆ ಕಾಯ್ತಾ ಇದ್ದಾರೆ. ಈಗ ಸ್ಟವ್ ಹಚ್ಚಿ ಅದೆಲ್ಲ ಹುರ್ಕೊಳೋದಕ್ಕೆ ಏನೇನು ನಾವು ಹುರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ಅದಕ್ಕೆ ಬಾಣಲಿ ಇಡ್ತಾಯಿದ್ದೀನಿ, ಸ್ವಲ್ಪ ಬಿಸಿಯಾಗಿ ಇದಿಷ್ಟನ್ನು ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. ಅವಾಗಲೇ ತೋರಿಸಿದ್ವಿ ಏನೇನು ಎಲ್ಲನೂ ಒಂದೇ ಸಲ ಹಾಕ್ಬಿಟ್ಟು ಹುರ್ಕೋಬೇಕು. ಕ್ವಾಂಟಿಟಿ ಎಲ್ಲ ಹೇಳಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ, ಹಸಿ ವಾಸನೆ ಹೋಗಲ್ಲ. ಈ ರೆಸಿಪಿ ಎಲ್ಲಿ ಕಲ್ತ್ಕೊಂಡ್ರಿ ಅಕ್ಕ? ಆ್ಯಕ್ಚುಲಿ ಇದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ಟೇಸ್ಟ್ ಇನ್ನು ರಿವ್ಯೂ ಕೊಡೋರು ಇದ್ದಾರೆ. ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸಂಜನಾ ಭೂಮಿಕರು ಹೇಳ್ಬಿಡಿ ಎಲ್ಲರೂ, ಯಾಕೆ ಬಂದಿಲ್ಲ? ಹೌದು, ನಾವು ಸಪ್ರೇಟ್ ಆಗಿದ್ದೀವಿ ಅಂತ ಹೇಳಿದ್ವಿ. ಯಾಕೆ ಸಪ್ರೇಟ್ ಆಗಿದ್ದೀವಿ ಅಂತ ಹೇಳಿಲ್ಲ. ಬರ್ತಾ ಇದೆಯಾ ನನ್ನ ಮುಖ ನೋಡ್ತಾ ಇದ್ರಲ್ಲಿ? ಹಾಂ, ಬರ್ತೀನಿ. ಕ್ಲೀನಾಗಿ ಬರ್ತಿದ್ಯಾ? ಕ್ಲೀನಾಗಿ ಬರ್ತೀನಿ.
ಯಾಕೆ ಸಪ್ರೇಟ್ ಆಗಿದ್ದೀವಿ ಅಂದರೆ ಫಸ್ಟು ನಾನು ಊರಲ್ಲಿದ್ದೆ. ಸೊ ನಾನು ಇಲ್ಲಿ ಇದ್ದಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ನಾನು ಜಾಬ್ ಬಿಟ್ಬಿಟ್ಟು ಊರಿಗೆ ಹೋದೆ. ಸೊ ಅಲ್ಲಿ ಸೆಟಲ್ ಆಗಿದೆ. ತಿರ್ಗಾ ನಾನು ಇವಾಗ ಬೆಂಗಳೂರಿಗೆ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದರಿಂದಾಗಿ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ನೆಕ್ಸ್ಟು ಭೂಮಿಕಾ ಅವಳು ಊರಲ್ಲಿದ್ದಾಳೆ, ಸಂಜನ ಕಾಲೇಜ್ಗೆ ಹೋಗ್ತಾಳೆ. ಸೊ ಎಲ್ಲರೂ ಡಿವೈಡ್ ಆಗಿರೋದ್ರಿಂದ ಯಾರಿಗೂ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಇವ್ರಿಗೆಲ್ಲ ಸಂಡೇ ರಜೆ ಇರುತ್ತೆ, ನನಗೆ ಟ್ಯೂಸ್ಡೇ ರಜೆ ಇರುತ್ತೆ. ಸೊ ಅದರಿಂದಾಗಿ ನಾನು ರಜೆ ಇರೋ ಟೈಮಲ್ಲಿ ಯಾರೂ ಇರೋಲ್ಲ. ಅದರಿಂದಾಗಿ ವೀಡಿಯೋ ಬಂದಿರಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಕೂಡ ನಾವು ಮಂಗಳವಾರನೇ. ನನಗೆ ರಜೆ ಇರೋದಕ್ಕೋಸ್ಕರ ಎಲ್ಲರೂ ಟ್ರಿಪ್ ಹೋಗ್ತಾ ಇರೋದು. ಇವಾಗ ರೆಸಿಪಿ ನೋಡೋಣ ಬನ್ನಿ ಏನಿದೆ. ಇದಾಗಿದೆ ಹುರ್ಕೊಂಡಿರೋದು, ಅದಕ್ಕೆ ಆಫ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ದಮ್ ಅಂತ ವಾಸನೆ ಬರ್ತಿದೆ. ಆಗಿದೆ ಇದು. ನಾನು ಸ್ವಲ್ಪ ಆರಕ್ಕೆ ಆ ಕಡೆ ಎತ್ತಿಟ್ಬಿಡೋಣ. ಹಾಕ್ಕೊಳ್ಳಿ ಅದು ಸ್ವಲ್ಪ. ಚಿಕನ್ ಮ್ಯಾರಿನೇಷನ್ ಮಾಡ್ತಾರೆ ಈಗ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಮೊದಲು 1 ಕಪ್ ಮೊಸರು ಹಾಕ್ತಾಯಿದ್ದೀನಿ ಪೂರ್ತಿ. ಚಿಕ್ಕ ಕಪ್ಪಲ್ಲಿ 1 ಕಪ್ ಫುಲ್ಲು ಮೊಸರು. ಇದು ಹೋಮ್ ಮೇಡ್ ಮೊಸರು. ಎಲ್ಲ ನಾವು ಹೋಮ್ ಮೇಡ್ ಪ್ರಾಡಕ್ಟ್, ಜಾಸ್ತಿ ಏನೂ ತಗೋಬರಲ್ಲ. ಅರ್ಶಿನ ಇರೋದ್ರಿಂದ ಹೊರಗಡೆ ಜಾಸ್ತಿ ಹೋಮ್ ಟೂರ್ ಮಾಡಾಕ್ತೀವಿ ಸದ್ಯದಲ್ಲೇ. ನಮ್ಮನೆ ಹೋಮ್ ಟೂರ್ ಮಾಡಲ್ಲ. ಮತ್ತು ಇನ್ನೂ ಒಂದಿದೆ, ಅವೆಲ್ಲ ಇದೆ ಹೊಸ್ದಾಗಿ ಇದು, ಅವೆಲ್ಲ ರಿವೀಲ್ ಆಗ್ತಾ ಹೋಗುತ್ತೆ. ತುಂಬ ಪ್ಲ್ಯಾನ್ಸ್ಗಳಿದೆ ಈ ವರ್ಷ. ನೆಕ್ಸ್ಟ್ ಒಂದು 1/4 ಟೀ ಸ್ಪೂನು ಅರಿಶಿನ. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ನಾವು ತೊಗೊಂಡಿರಲಿಲ್ಲ, ನಿಮಗೆ ಹೇಳೂ ಇರಲಿಲ್ಲ, ಮರ್ತಿದ್ದು. ಈಗ ಖಾರದ ಪುಡಿ ಹಾಕ್ತೀನಿ. ಏನು ಅಂತ ಇವಾಗ ನೆನಪಾಯ್ತು, ಇನ್ನೊಂದು ಏನೋ ಹಾಕಿದ್ರಲ್ಲ ಅವರು ಅಂತ. ಹಾಗಾಗಿ ಖಾರ ನಾವು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಖಾರ ನೀವು ಜಾಸ್ತಿ ತಿಂತೀರಾ ಅಂದರೆ ಖಾರದ ಪುಡಿ ಹಾಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಸ್ಕಿಪ್ ಮಾಡ್ಕೊಳ್ಳಿ. ಇದು 1/4 ಟೀ ಸ್ಪೂನ್, ಯಾಕೆಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಅದಕ್ಕೆ 1/4 ಟೀ ಸ್ಪೂನ್. ಬೇಕಾದರೆ ಆಮೇಲೆ ಖಾರ ಉಪ್ಪು ನಾವು ನೋಡ್ಕೊಂಡು ಹಾಕೋಬೋದು. ಖಾರ ತಿಂದೇ ಇರೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಬೇಕಿದ್ರೆ. ನಾವೆಲ್ಲರೂ ಚೆನ್ನಾಗಿ ಖಾರ ತಿಂತೀವಿ. ನಮ್ಮ ಮನೆಯಲ್ಲೆಲ್ಲ ಫುಲ್ ಖಾರ ಜಾಸ್ತಿ. ಹಾಗಾಗಿ ನಾವು ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಂಡ್ಬಿಡೋಣ. ಇವಾಗಲೇ ಇಷ್ಟು ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಕಲಿಸ್ಕೊಳ್ಳೋಣ ಹಂಗೆ ಫಸ್ಟು, ಆಮೇಲೆ ಚಿಕನ್ ಸ್ವಲ್ಪ ಹಾಕೊಳ್ಳೋಣ. ನೆಕ್ಸ್ಟು ಈ ಚಿಕನ್ ಹಾಕೋಣ. ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮ್ಯಾರಿನೇಟ್ ಆಯಿತು. ಇಲ್ಲಿ ನಿಂಬೆಹಣ್ಣು ಬಿಡೋಣ. 6 ಗೌಳು ನಿಂಬೆಹಣ್ಣು ತೊಗೊಂಡಿದ್ವಲ್ಲ, ಇವಾಗಲೇ ಹಾಕ್ಬಿಡ್ತೀವಿ. ಆಮೇಲೆ ಹಾಕಿದ್ರು, ನಾವು ಇವಾಗಲೇ ಹಾಕಿದ್ರೆ ಮ್ಯಾರಿನೇಟ್ ಚೆನ್ನಾಗಾಗುತ್ತೆ ಅಂತ ನಾವೇ ಮಾಡ್ತಾಯಿದ್ದೀವಿ. ಸೊ ಇದು ಅವ್ರದ್ದು ಸ್ವಲ್ಪ ರೆಸಿಪಿ ಇದೆ, ನಮ್ಮದು ಸ್ವಲ್ಪ ಮಿಕ್ಸು. ನಾವು ಫುಲ್ ಅವ್ರದ್ದೇ ಫಾಲೋ ಮಾಡ್ತಾಯಿಲ್ಲ. ನಮಗೆ ಸ್ಪೂನಲ್ಲಿ ಕಲಿಸಿದ್ರು, ನಾವು ಕೈಯಲ್ಲಿ ಕಲಿಸಿದ್ವಿ. ಯಾಕೆಂದರೆ ಅವ್ರದ್ದು ಇದೇ ಸ್ಪೂನಲ್ಲಿ ಎಷ್ಟೊತ್ತಕ ಕಲಿಸ್ತಾರೆ. ನಮ್ಗೆ ಹಂಗೆಲ್ಲ ಇಲ್ಲ, ಅಷ್ಟು ಟೈಮು ಇರೋಲ್ಲ ನಮಗೂ. ನಾವು ಎಲ್ಲೋ ಹೊರಗೆ ಹೋಗ್ಬೇಕು ಇವಾಗ, ಹಂಗಾಗಿ ಬೇಗ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ನಾವು ಅದನ್ನೇ ಫಾಲೋ ಮಾಡ್ತಲ್ಲ, ನಮ್ಗೆ ಇಷ್ಟ ಬಂದು ನಾವು ಹೊಸ ಟ್ರೈ ಮಾಡ್ತೀವಿ. ನಾವು ಯಾವುದೇ ಹೊಸ ಟ್ರೈ ಮಾಡಿದ್ರೆ ನಮ್ಗೆ ಇಷ್ಟ ಅಷ್ಟೇ. ನಮ್ಮ ಹೋನಲ್ಲಿ ನಾವು ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬಂದರೆ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ನಮ್ದು ಇದುವರೆಗೆ ಯಾವ ರೆಸಿಪಿನೂ ಫೇಲ್ ಆಗಿಲ್ಲ. ಹೊಸ್ದಾಗಿ ನಾವು ಏನು ಕಲ್ತ್ಕೊಂಡಿರಲ್ಲ, ಯೂಟ್ಯೂಬ್ ನೋಡೇನೆ ನಾವು ಕಲ್ತ್ಕೊಳ್ಳೋದು.
ಅದೇ ಯಾವುದನ್ನು ಆ ಥರ ಆ್ಯಕ್ಚುಲಿ ನಾವು ಮಾಡೋ ಫಸ್ಟ್ ಫುಡ್ಗಳೇ ಹಿಟ್ ಆಗೋದು. ಚೆನ್ನಾಗಿ ಬರಲ್ಲ ಅಂತ ಏನಿಲ್ಲ, ಎಲ್ಲಾನು ಚೆನ್ನಾಗಿ ಮಾಡಿದ್ದೀವಿ. ಏನು ಕಮ್ಮಿ ಚೂರು ಸಾಲ್ಟ್ ಕಮ್ಮಿ ಆಗ್ಬೋದು ಅಥವಾ ಖಾರ ಜಾಸ್ತಿ ಕಮ್ಮಿ ಆಗ್ಬೋದು ಬಿಟ್ರೆ ಇನ್ನೆಲ್ಲದರಲ್ಲೂ ಪರ್ಫೆಕ್ಟಾಗಿ ಯಾವತ್ತೂ ಫ್ಲಾಪ್ ಆಗಿರೋ ಇದಿಲ್ಲ. ಒಂದೇ ಒಂದು ಮಾತ್ರ ಆಗಿತ್ತು, ನಾನು ಸಂಜನ ಮಾಡಿದ್ವಿ ರವಾ ಕೇಕ್. ಅಲ್ಲ ರವಾ ಕೇಕು ಅಲ್ಲ, ಅದು ಪರವಾಗಿಲ್ಲ ಚೆನ್ನಾಗಿತ್ತು. ಹಾಲು ನಮ್ಮ ಮನೇಲಿ ಹೊಡೆದೋಗ್ಬಿಟ್ಟಿತ್ತು 1 ಲೀಟ್ರು. ಇದು ರಸಗುಲ್ಲ ಮಾಡೋಕ್ಕೆ ಹೋಗಿ ಎಲ್ಲ ಅಂಟ್ಬಿಟ್ಟಿತ್ತು ಬಾಂಡ್ಲಿ ಒಳಕ್ಕೆ, ಹಂಗೆ ಮಾಡ್ಬಿಟ್ಟಿದ್ದು. ಅದೊಂದೇ ಹಾಳಾಗಿದ್ದು ಬಿಟ್ಟರೆ ಇನ್ನು ಎಲ್ಲನೂ ನಾವು ಮಾಡಿರೋದು ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಓಕೆ, ಇವಾಗ ಅದು ನೀಟಾಗಿ ಮಿಕ್ಸ್ ಆಗಿದೆ. ಅದನ್ನ ಮ್ಯಾರಿನೇಟ್ ಬಿಟ್ಬಿಡಿ. ಅದನ್ನೇನು ಜಾಸ್ತಿ ಹೊತ್ತೇನು ಮ್ಯಾರಿನೇಟ್ ಮಾಡೋದೇನು ಬೇಡ. ರುಬ್ಕೊಳ್ಳೋವರೆಗೂ ನೀವು ಅಡುಗೆ ಸ್ಟಾರ್ಟ್ ಮಾಡೋವರೆಗೂ ಒಗ್ಗರಣೆ ಹಾಕೋ ಟೈಮಿಗೆ ಹಾಕಿದ್ರೆ ಸಾಕು. ಓಕೆ, ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಜಾರ್ಗೆ ನಾವು ಅವಾಗಲೇ ಹುರಿದಿಟ್ಕೊಂಡಿರೋಂಥ ಐಟಮ್ಸ್ನೆಲ್ಲ ಹಾಕ್ಕೊಳ್ಳೋಣ. ತೇವಾಂಶ ಇರಬಾರ್ದು ಜಾರು. ಫಸ್ಟ್ ಇದು ಡ್ರೈ ಪೌಡರ್ ಮಾಡ್ಕೋಬೇಕು. ಇನ್ನೊಂದು ವಿಷಯ ಗೊತ್ತಾ, ಇದು ಈ ಮನೆಗೆ ಬಂದು ಹೊಸ್ದಾಗಿ ತೊಗೊಂಡಿದ್ದು. ಇದಕ್ಕಿಂತ ಮುಂಚೆ ಒಂದು ತೊಗೊಂಡಿದ್ದೀವಿ. ಎಷ್ಟು ಸಾವಿರ ರೂಪಾಯಿ ಇರ್ಬೋದು ಗೊತ್ತಾ ಮಿಕ್ಸಿ? ಅದು 9,000 ರೂಪಾಯಿ ಮಿಕ್ಸಿ. ಒಂದು ದಿನನೂ ಯೂಸ್ ಮಾಡಿಲ್ಲ ಗಾಯ್ಸ್. ಅಲ್ಲಿ ಬಾಕ್ಸಲ್ಲಿ ಹಂಗೆ ಇದೆ 9,000 ಅಂತ. ಅಲ್ಲಿ ಮೇಲೆ ಯಮುನಾಕ ಮದುವೆ ಮಾಡಿದ್ರೆ ಅದು ವರದಕ್ಷಿಣೆ ಆಗಿ ಕೊಡೋದು ಅಂತ ಇಟ್ಟಿದ್ದಾರೆ. ಮಿಕ್ಸಿ ಕೆಟ್ಟೋಗಿದ್ರು 9,000 ರೂಪಾಯಿ ಮಿಕ್ಸಿ ತಗೊಂಡು ಮನೆ ಮೇಲೆ ಅಟ್ಟದ ಮೇಲೆ ಶೋಗೆ ಇಟ್ಟಿದ್ದಾರೆ. ಮುಂಚೆ 9,000 ರೂಪಾಯಿ ಕೊಟ್ಟು ಹಳೆ ಮನೆಯಲ್ಲೇ ತಗೊಂಡಿದ್ರು. ಇವಾಗ ರೀಸೆಂಟಾಗಿ ಮನೆಗೆ ಬಂದ್ಮೇಲೆ ಮಿಕ್ಸಿ ಕೆಟ್ಟೋಯ್ತು. ಅದನ್ನ ಯೂಸ್ ಮಾಡ್ಬೇಕು ತಾನೆ ತಗೊಂಡು ನಾವು ಹಂಗಲ್ಲ, ಅದೆಲ್ಲೇ ಇರಲಿ. ಇಂಡಿಯನ್ಸ್ 3,000 ರೂಪಾಯಿನ ಕೊಟ್ಟು ಇದನ್ನು ತಗೊಂಡು. ಇಂಡಿಯನ್ಸ್ ಯೋಚನೆ ಮಾಡೋದು ನೋಡಿ ಹೆಂಗಿರುತ್ತೆ. ಕಾಸ್ಟ್ಲಿ ಅಲ್ವಾ, ಅದು ಚಿನ್ನದ ಥರ ನೋಡ್ಕೊತಾ ಇದ್ದೀವಿ. ಈಗ ಇದನ್ನ ಹಾಗೆ ಫಸ್ಟ್ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ. ಇವಾಗ ಮೆಣಸಿನ್ಕಾಯಿನ ಹಾಕೋಬಿಡ್ತೀವಿ. ತರಕಾರಿ ಪುಡಿ ಆಗಿದೆ, ಅದಕ್ಕೆ ಮೆಣಸಿನ್ಕಾಯಿ. ಒಂದು ಮೆಣಸಿನ್ಕಾಯಿ ಎತ್ತಿಟ್ಕೊಂಡಿದ್ವಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ. ಇದಕ್ಕಿನ್ನೂ ಹಾಕೋ ಇಂಗ್ರೀಡಿಯೆಂಟ್ಸ್ ಈಗ ಇದಕ್ಕೆ ಶುಂಠಿ ಹಾಕೋತಾ ಇದ್ದೀವಿ. ಒಂದು 4 ಇಂಚ್ ಇದೆ ಅಷ್ಟೇ, ಅದು 2 ಇಂಚು. ನೆಕ್ಸ್ಟು ಇದು ಬೆಳ್ಳುಳ್ಳಿ ಒಂದು ಇಷ್ಟು. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಪೇಸ್ಟ್ ಥರ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಈಗ ಬಾಣಲೆ ಇಡ್ತಾ ಇದ್ದೀವಿ. ಜಾಸ್ತಿ ಚಿಕನ್ ಇದೆಯಲ್ಲ ಅದಕ್ಕೆ, ಇಲ್ಲಾಂದರೆ ಪ್ಯಾನಲ್ಲಿ ಮಾಡ್ತಾಯಿದ್ದೆ. ಹಾಗಾಗಿ ಇದೊಂದು ಸ್ವಲ್ಪ ಕಾಯಿಲಿ, ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಅಷ್ಟಾಗಿದೆ ಅದು ಎಣ್ಣೆ. 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಕಾಯಿಲಿ. ಎಣ್ಣೆ ಕಾದಿದೆ ಅದು. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ. 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀವಿ. ಮೆಣಸಿನ್ಕಾಯಿ ಆಪ್ಷನಲ್, ನಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾವು ಅದನ್ನ ಖಾರ ತಿಂತೀವಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀವಿ ನಾವು. ಚೆನ್ನಾಗಿ ಈರುಳ್ಳಿ ಬ್ರೌನ್ ಆಗೋಗಂಟ ಫ್ರೈ ಮಾಡ್ಕೊಳ್ಳಿ.
ಕೆಲವರೆಲ್ಲ ಅಡುಗೆ ಯೂಟ್ಯೂಬಲ್ಲಿ ವ್ಲಾಗ್ಗಳೆಲ್ಲ ಬರುತ್ತಲ್ಲ ಅವರೆಲ್ಲ ಈ ಬೌಲ್ಗಳೆಲ್ಲ ಇಟ್ಕೊಂಡು ಇಷ್ಟಿಷ್ಟೇ ಕ್ವಾಂಟಿಟಿ ಈ ಬೌಲ್ ಅಂತ ಹಾಕ್ತಾರೆ. ನಾವು ಆ ಥರ ಎಲ್ಲ ಮಾಡ್ತಾ ಇಲ್ಲ. ನಾವು ಅಫಿಷಿಯಲ್ ಥರ ಏನಿಲ್ಲ, ಜಸ್ಟ್ ನಾರ್ಮಲ್ ನೀವೆಲ್ಲ ಮನೇಲಿ ಹೆಂಗಿರ್ತೀರೋ ಹೆಂಗೆ ಮಾಡ್ತೀವೋ ಜಸ್ಟ್ ನಮ್ದು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀವಿ, ನಾವು ನ್ಯಾಚುರಲ್ ಆಗಿ ವ್ಲಾಗ್ ಮಾಡೋದು ಏನು ಮಾಡ್ತೀವೋ ಅಷ್ಟೇ. ಪ್ರತಿಯೊಂದನ್ನು ಇದು ಮಾಡ್ಕೊಂಡೆಲ್ಲ ಮಾಡೋಕ್ಕೆ ಹೋಗಲ್ಲ, ನಾವು ಹೆಂಗಿರುತ್ತೋ ಹಂಗೇನೆ ಮಾಡೋದು ಅಷ್ಟೇ. ಬೌಲೆಲ್ಲ ತೊಗೊಂಡು ಇದಕ್ಕೆ ಅಂತ ಬೌಲ್ಗಳಿಗೆಲ್ಲ ಸಪ್ರೇಟಾಗಿ ಹಾಕ್ಕೊಳೋದನ್ನ ಮಾತ್ರ ಹಾಕೋತೀವಿ, ಎಲ್ಲನೂ ಹಾಕ್ಕೊಳ್ಳಲ್ಲ. ಈಗ ನೋಡಿ ಒಂದೇ ಪ್ಲೇಟಲ್ಲೇ ಎಲ್ಲನೂ ಮುಗಿಸ್ತು ಆ ಥರ, ಯಾಕೆಂದರೆ ತೊಳೆಯೋಕೆ ನಮಗೆ ಕಷ್ಟ ಆಗುತ್ತೆ, ಅಂದರೆ ಪಾತ್ರೆ ತೊಳೆಯೋದೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ಅದಕ್ಕೆ ನಾವು ಇದರಲ್ಲೇ ಕಮ್ಮಿ ಐಟಮಲ್ಲೇ ಮಾಮೂಲಿ ನಾವು ಮನೇಲಿ ಹೆಂಗೆ ಮಾಡ್ಕೋತೀವೋ ಹಂಗೆ ಮಾಡ್ತೀವಿ. ಅದೇ ನಮ್ಮ ನ್ಯಾಚುರಲ್ ಬ್ಲಾಗ್, ಹೆಂಗಿರ್ತೀವೋ ನಾವು ಹಂಗೆ ತೋರಿಸ್ತೀವಿ. ಎಲ್ಲ ಮಾಡ್ಕೊಂಡು ಇದಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡು ಅದಕ್ಕೆ ಇದುವರೆಗೂ ನಾವೇನು ತಗೊಂಡೋ ಇಲ್ಲ, ಇದಕ್ಕೆ ಮಾಡಬೇಕು ಅಂತ ನಾವೇನು ತಗೊಂಡು ಇಲ್ಲ, ತಗೊಳ್ಳೋದು ಇಲ್ಲ. ನಾವು ಹೆಂಗಿರ್ತೀವೋ ಹಂಗೆ. ಇದು ಈರುಳ್ಳಿ ಬ್ರೌನ್ ಆಗಿದೆ. ಈಗ ಸ್ವಲ್ಪ ಸ್ಟವ್ ಕಮ್ಮಿ ಮಾಡಿಕೊಂಡು ಈಗ ಮ್ಯಾರಿನೇಟ್ ಆಗಿದೆಯಲ್ಲ ಆ ಚಿಕನ್ನ ಪೂರ್ತಿ ಹಾಕ್ಬಿಡೋಣ. ಸಪೋರ್ಟಿಗೆ ಇಟ್ಲ ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಅದೆಲ್ಲ ಡ್ರೈ ಆಗೋ ತನಕ ಬೇಯಿಸ್ಕೋಬೇಕು. ಅದೇ ನೀರು ಸಾಕು, ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಇಲ್ಲಿ ಇದೆ ಅಲ್ಲ ಅದೇನೆ ಚಿಕನ್ ಮತ್ತು ಎಕ್ಸ್ಟ್ರಾ ನೀರು ಬಿಟ್ಕೊಳ್ಳುತ್ತೆ. ಮೊಸರು ಹಾಕಿದ್ದೀವಿ, ನಿಂಬೆಹಣ್ಣು ಹಾಕಿದ್ದೀವಿ, ಪ್ಲಸ್ ರುಬ್ಬೋ ಪೇಸ್ಟಿಗೂ ನೀರು ಹಾಕಿದ್ದೀವಿ. ಅದೇ ನೀರೇ ಸಾಕು. ನಿಮಗೆ ಗ್ರೇವಿ ಟೈಪ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ಗ್ರೇವಿ ಸ್ವಲ್ಪ ಡ್ರೈ ಆಗೇ ಮಾಡೋಣ ಅಂತ, ಯಾಕೆಂದರೆ ಇಲ್ಲಿ ತಿನ್ನೋರು ಯಾರೂ ಇಲ್ಲ, ನಾವೇ ತಿನ್ನಬೇಕಷ್ಟೇ. ಡ್ರೈ ಥರ ಮಾಡ್ತಾ ಇದ್ದೀವಿ ಅಂದರೆ ತಿನ್ನೋರು ಇದ್ದಾರೆ, ಬಟ್ ಈಗಿಲ್ಲ ಅಷ್ಟೇ. ತಿಂತೀವಿ ಅಂದರೆ ಆಗಲ್ಲ, 2 ಪೀಸ್ ತಿನ್ಬೋದು ಅಷ್ಟೇ. ಇಲ್ಲ ನಾಳೆ ತಿನ್ಬೋದು ಅಂದರೆ ನಾಳೆ ಹಬ್ಬ ಇದೆ, ಅದಕ್ಕೆ ಇವತ್ತೇ ಖಾಲಿ ಮಾಡಬೇಕು. ಸೊ ಅದಕ್ಕೆ ಮಾಡ್ತಾ ಇದ್ದೀವಿ. ಇವತ್ತೇ ಫುಲ್ಲು ಲಾಸ್ಟು, ಇನ್ನು ನಾಳೆ ಹಬ್ಬ ಎಲ್ಲ ಒಳಗಿಲ್ಲ, ಇನ್ನು ನೈಟೆಲ್ಲ ಕ್ಲೀನಿಂಗ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಲ್ಲ ಅಷ್ಟೇ. ಇದು ಬೇಯ್ತಾ ಇರಲಿ, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಅದ್ರ ಮೇಲೆ ನಾನು ಪ್ಲೇಟ್ ಕವರ್ ಮಾಡಿಬಿಟ್ಟು ಬೇಯಿಸೋಣ. ಏನಾದರೂ ಹೊಸದಾಗಿ ಏನಾದರೂ ಮತ್ತು ನಾವು ಯಾವುದೇ ಥರ ಸ್ಕ್ರಿಪ್ಟೆಡ್ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡಲ್ಲ. ಏನೋ ಜಸ್ಟ್ ನಮ್ಗೆ ಏನು ಆ ಕ್ಷಣಕ್ಕೆ ಏನು ಮಾತಾಡ್ಬೇಕು ಅನ್ಸುತ್ತೆ ಅವಾಗಿಂದ ಅವಾಗ ಜಸ್ಟ್ ಮಾತಾಡ್ತಾ ಇರ್ತೀವಿ ಅಷ್ಟೇ. ನಮ್ಮದು ಫ್ಯಾಮಿಲಿ ಈಗ ಯೂಟ್ಯೂಬರ್ಸ್ ಎಲ್ಲ ಇದೇ ಕಂಟೆಂಟ್ ಮಾಡಬೇಕು, ಇದೇ ಥರ ಬ್ಲಾಗ್ ಕಂಟೆಂಟ್ ಮೇಯ್ನ್. ನಾವು ಬ್ಲಾಗ್ಗಳನ್ನ ಜಾಸ್ತಿ ನೋಡ್ತಾ ಇರ್ತೀವಿ. ಫ್ರೀ ಇದ್ದಾಗೆಲ್ಲ ಬ್ಲಾಗ್ಗಳನ್ನ ನೋಡೋದು, ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡೋದು, ಇನ್ಸ್ಟಾಗ್ರಾಮು ಯೂಟ್ಯೂಬು ನೋಡ್ತಾ ಇರ್ತೀವಿ. ಆದರೆ ಅವರೆಲ್ಲ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ನಾವು ಹಿಂಗೆ ಮಾಡಬೇಕು ಇದೇ ಥರ ಅಂತ ಎಲ್ಲ ಇಟ್ಕೊಂಡಿರ್ತಾರೆ. ನಾವು ಆ ಥರದ್ದು ಯಾವುದೂ ಇಲ್ಲ, ಹಿಂಗೆ ಮಾಡಬೇಕು ಅಂತ ಹಿಂಗೆ ಹೇಳ್ತೀವಿ, ಅದೇ ಅಷ್ಟೇ, ಅದೆಲ್ಲ ರೆಡಿಯಾಗಿ ಹೋಗಿರುತ್ತೆ. ಹಂಗೆ ಮಾಡ್ತೀವಿ, ಹೆಂಗೆ ಮಾಡಬೇಕು ಇದೆ ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಂತೂ ಏನು ಮಾಡಲ್ಲ. ಆಮೇಲೆ ಇನ್ನು ಟ್ರಿಪ್ ವಿಷಯ ಜಾಸ್ತಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ, ಹೋಗಲ್ಲ ನಾವು. ಮತ್ತೆ ನಾವು ಮಾಡೋ ಟ್ರಿಪ್ ಎಲ್ಲ ಸಡನ್ ಅದೇ ಹೋಗೋದು ನಾವು ಟ್ರಿಪ್ಪು. ಇವಾಗ ಮುಂಚೆಯಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಏನೋ ಸ್ಟೋರಿ ಅಂದರೆ, ನಾವು ರೆಸಾರ್ಟಿಗೆ ಹೋಗ್ಬೇಕಿತ್ತು, ಧರ್ಮಸ್ಥಳ ಪ್ಲ್ಯಾನ್ ಇರಲಿಲ್ಲ, ರೆಸಾರ್ಟಿಗೆ ಹೋಗ್ಬೇಕಿತ್ತು. ರೆಸಾರ್ಟಿಗೆ ಒಬ್ಬೊಬ್ರಿಗೆ 1200 ರೂಪಾಯಿ 1200 ರೂಪಾಯಿ ಆಗಿತ್ತು. ನಾವು ಹಿಂಗೆ ಎಲ್ಲರಿಗೂ ಶೇರ್ ಮಾಡ್ಕೊತಿದ್ವಿ, ಹಿಂಗೆ ಯಾಕಣ ಟಿ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನ್ ಆಗಿದ್ದು. ಆಮೇಲೆ ಇವರೆಲ್ಲ ಬರಲ್ಲ ರೆಸಾರ್ಟಿಗೆ ಅಂತ ನಾನು ರೆಸಾರ್ಟಿಗೆ ಏನಕ್ಕೆ ಒಂದಿನಕ್ಕೋಸ್ಕರ 1200 ರೂಪಾಯಿ. ನಾವು ಯಾರು ಧರ್ಮಸ್ಥಳ, ನಾನು ಚಿಕ್ಕ ಹುಡುಗಿ ನೋಡಿದ್ದು ನಮ್ಮ ನೆನಪೇ ಇರಲಿಲ್ಲ, ಯಾರೂ ನೋಡಿಲ್ಲ. ಸರಿ ಧರ್ಮಸ್ಥಳಕ್ಕೆ ಹೋಗೋಣ, ಹೆಂಗಿರೋ ನಮ್ಮ ಮಹಿಳೆಯರಿಗೆಲ್ಲ ಫ್ರೀ ಇದೆಯಲ್ಲ ಅಂದ್ಬಿಟ್ಟು ಆಗಲೇ ಇಮಿಡಿಯೇಟಾಗಿ ಮಧ್ಯಾಹ್ನ ಧರ್ಮಸ್ಥಳಕ್ಕೆ ಹೋಗೋಣ ಎಲ್ಲರೂ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇ ನೈಟಿಗೆ ಧರ್ಮಸ್ಥಳಕ್ಕೆ ಹೊರಟ್ವಿ. ಅದಾದ್ಮೇಲೆ ಎಷ್ಟು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಸಿಗಂದೂರು ಪ್ಲ್ಯಾನ್ ಮಾಡಿದ್ದೀವಿ, ಗೋಕರ್ಣ, ಆಮೇಲೆ ಹೊರನಾಡು ಪ್ಲ್ಯಾನ್ ಮಾಡಿದ್ದೀವಿ, ಗೋಕರ್ಣ, ಆಮೇಲೆ ಬೀಚು ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಅದೆಲ್ಲ ಪ್ಲಾನ್. ಇವಾಗ ಮಂತ್ರಾಲಯ ಸಡನ್ ಆಗಿ ಏನೋ ತಮಾಷೆ ಮಾತಾಡ್ಕೊಂಡು ಟ್ರಿಪ್ ಮಂತ್ರಾಲಯ ಫೈನಲ್ ಆಯಿತು. ಹೇಳಬಿಟ್ವಿ. ಏನೇಳಿ ಹೇಳಿದ ನಾವು ನ್ಯಾಚುರಲ್ ಏನು ತಿಳ್ಕೊಳೋದಂತೂ ಇಲ್ಲ.
ಹಿಂಗೆ ಬಂದ್ಬಿಡುತ್ತೆ. ಆಮೇಲೆ ನಾವು ಆಲ್ರೆಡಿ ಟ್ರೈನ್ ಬುಕ್ಕು ಆ ಕಡೆ ಈ ಕಡೆ ಹೋಗೋದು ಬರೋದೆಲ್ಲ ರೂಮು ಎಲ್ಲ ರೂಮ್ ಎಲ್ಲ ಬುಕ್ ಆಗಿದೆ. ಹೋಗ್ಬೇಕು, ಯಾವತ್ತು ಹೋಗ್ತೀವಿ ಅಂತ ಹೇಳಲ್ಲ ಆ ಡೇಟು. ಹೋಗ್ಬಿಟ್ಟು ಲಾಗ್ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ದೇವ್ರ ದರ್ಶನ, ನಮ್ಗೆ ಎಂಜಾಯ್ ಮಾಡೋದಕ್ಕಿಂತ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕು ಅನ್ನೋದೇ ತುಂಬ ಇಷ್ಟ. ಎಂಜಾಯ್ ಅಂದರೆ ನಾವು ನಾಲ್ಕು ಜನ ಸೇರ್ಕೊಂಡ್ರೆ ಅದೊಂದು ಎಂಜಾಯ್. ಯಾವಾಗ ಸೇರಿ ಎಲ್ಲರೂ ಹೇಳ್ತಾ ಇರ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ, ಎಷ್ಟು ಮಾತಾಡ್ತೀರಾ, ನಿಮ್ಮ ಹತ್ರ ಎಷ್ಟು ಮಾತುಗಳಿದೆ, ಏನು ಮಾತಾಡ್ತಿರ್ತೀರಾ, ಅಷ್ಟು ಮಾತಾಡ್ತಿರ್ತೀವಿ ನಾವು. ಈ ಮಾತೇ ಸ್ಟಾಪ್ ಆಗಲ್ಲ. ಈಗ ಅಷ್ಟೇ ಬ್ಯಾಕ್ ಕ್ಯಾಮ್ರಾ ಇಂದೇನೂ ಅಷ್ಟೇ ಮಾತಾಡ್ತಾನೆ ಇರೋದೆ ಹಂಗೆ ಮಾತು. ಯಾವಾಗ ಸೈಲೆಂಟ್ ಆಗ್ತೀವಿ ಅಂದ್ರೆ ನಾವು ಮಲ್ಕೊಳ್ಳೋ ಟೈಮಲ್ಲಿ ಅಷ್ಟೇ. ನೈಟ್ ಹೊತ್ತಂತೂ ನಾವು ಸೈಲೆಂಟ್ ಆಗಿಲ್ಲ. ಒಂದು 12 ಗಂಟೆ 1 ಗಂಟೆವರೆಗೂ ಎಲ್ಲರೂ ಸೇರಿದ್ರೆ ಒಂದು 12 ಗಂಟೆ 1 ಗಂಟೆ ಅಂತ ಫಿಕ್ಸು. ಅಲ್ಲಿವರೆಗೂ ನಾವು ಯಾರು ಮಲ್ಗಲ್ಲ. ಮಧ್ಯಾಹ್ನದ ಹೊತ್ತಾದರೆ 1 hour 2 hour ಮಲ್ಕೊಬಿಡ್ತೀವಿ. ಯಾಕೆಂದರೆ ನಮಗೆ ಅವಾಗ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಮಾತ್ರ ಮಲ್ಕೊತೀವಿ. ನಮ್ಗೆ ಮಲ್ಕೊಳ್ಳೋ ಟೈಮ್ ಬೇಕೇ ಬೇಕು. ಹಾಗಾಗಿ ರಾತ್ರಿ ಹೊತ್ತಂದ್ರೆ ಎಲ್ಲರೂ ಸೇರ್ಕೊಂಡು ಹೋದ್ರೆ ಮಲಗೋದೇ ಇಲ್ಲ. ನಮ್ದೇನೋ ಒಂದು ಲೋಕದಲ್ಲಿ, ನಮ್ಮದೇ ಒಂದು ಇದರಲ್ಲಿ, ನಮ್ಮದೇ ಟ್ರಿಪ್ ಪ್ಲಾನ್ ಮಾಡೋದು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅನ್ನೋದು, ತಗೋಬೇಕು ಇದು ತಗೋಬೇಕು ಅನ್ನೋದು. ಇಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರಲ್ಲ ಮೆಂಬರ್ಸ್, ನಾವೇ ಕಾಮಿಡಿ ಮಾಡ್ಕೊಳ್ಳೋದು, ಒಬ್ರನ್ನೊಬ್ರನ್ನ ಕಾಲು ಹೇಳ್ಕೊಂಡು ನಾವೇ ಕಾಮಿಡಿ. ಅವ್ರದ್ದೇನೋ ಸ್ಟೋರಿ ಹೇಳ್ತಾ ಇರ್ತಾರೆ, ಅದಕ್ಕೆ ನಾನು ಇನ್ನೇನೋ ಹೇಳ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಇಮಿಟೇಟ್ ಮಾಡಿ ಆಮೇಲೆ ನಮ್ದೆಲ್ಲ ವಿಯರ್ಡ್ ನಗುಗಳಿದೆ. ನಾವ್ ನಗೋದು ನೋಡಿ ಇನ್ನೊಬ್ರು ನಗ್ತಾರೆ. ನಂದು ಸೈಲೆಂಟ್ ನಗು, ಕಾಮಿಡಿ ನಗ್ತಿರಲ್ಲ, ಇನ್ನೊಬ್ರು ಯಾರು ಆ ಥರ ಒಂದು. ಅಂದರೆ ಈಗೆಲ್ಲ ಒಟ್ಟಿಗೆ ಸೇರೋದಂದ್ರೆ ಹಬ್ಬಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಮತ್ತೆ ಮುಂದಕ್ಕೆ ಸೇರ್ಕೋತೀವಿ. ಬಿಟ್ಟರೆ ಈ ಥರ ಸೇರಲ್ಲ ಜಾಸ್ತಿ. ಹೋಗ್ತಾ ಇರ್ತೀವಿ, ಆದರೆ ಹೋಗೋದನ್ನು ನಾವೆಲ್ಲ ಬ್ಲಾಗ್ ಮಾಡಲ್ಲ. ಹೋಗ್ತಿರ್ತೀವಿ, ಯಾವಾಗ್ಲೂ ಹೋಗ್ತಾನೆ ಇರ್ತೀವಿ. ಇವ್ರ ಮನೆಗೆ ನಾನು ಹೋಗ್ತಾನೆ ಇರ್ತೀನಿ, ನೈಟು ಹೋಗಿದ್ದೆ, ಹೋಗ್ತಾನೆ ಬರ್ತಾನೆ ಇರ್ತೀವಿ. ಬಟ್ ಬ್ಲಾಗ್ ಎಲ್ಲ ಮಾಡಲ್ಲ. ಏನಾದರೂ ಒಂದು ಪರ್ಟಿಕ್ಯುಲರ್ ಆಗಬೇಕು ಅಷ್ಟೇ ಮಾಡ್ತೀವಿ. ಈಗ ನಾವು ಊರಿಗೂ ಹೋಗಿದ್ದು ಮೊನ್ನೆ ಶನಿವಾರ, ಅದನ್ನು ಮಾಡ್ಬೋದಿತ್ತು ಬಟ್ ಮಾಡಲಿಲ್ಲ. ನಾವೆಲ್ಲರೂ ಸೇರಿದ್ವಿ, ಎಲ್ಲರೂ ಇದ್ವಿ, ಎಲ್ಲರೂ ನಗಾಡಿ ಕಾಮಿಡಿ ಮಾಡ್ಕೊಂಡು ಎಲ್ಲರೂ ಇದ್ವಿ, ಬಟ್ ಮಾಡಲಿಲ್ಲ ಅಷ್ಟೇ. ರಿಲೇಷನ್ಸ್ ಎಲ್ಲ ಇರ್ತಾರೆ, ಕೆಲಸಗಳಿರುತ್ತಲ್ಲ, ಅವಾಗೆಲ್ಲ ಅವರಿಗೆಲ್ಲ ಇಷ್ಟ ಆಗಲ್ಲ, ಫೋನು ಇದು ಮಾಡೋದೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ನಾವು ಅದಕ್ಕೆ ತಲೆ ಕೆಡ್ಸ್ಕೊಂಡು ಹೋಗ್ಬೋದು. ನಮ್ಮ ಕೆಲಸಗಳೇ ಇರುತ್ತೆ ಅಲ್ಲಿ. ಹಂಗಾಗಿ ಆ ಕೆಲಸಗಳನ್ನ ಮಾತ್ರ ಮಾಡಿಕೊಂಡು ನಾವು ಎಷ್ಟು ಎಂಜಾಯ್ ಮಾಡಬೇಕೋ ಮಾಡ್ಕೊಂಡು ವಾಪಸ್ ರಿಟರ್ನ್ ಆದ್ವಿ ಭಾನುವಾರ ನೈಟ್. ಆವಾಗ ಹಂಗಿರ್ತೀವಿ, ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಆ ಥರ ಫುಲ್ಲು ಕಾಮಿಡಿಯಾಗಿ ಇರ್ತೀವಿ, ಏನಕ್ಕೂ ಇದು ಮಾಡ್ಕೊಳಲ್ಲ. ಮತ್ತು ಇಲ್ಲಿ ಯಾರು ಕೆಲ್ಸಕ್ಕೆ ಹೋಗೋದು ಅಂದರೆ ಅವಳು ಒಬ್ಬಳೇ ಅಷ್ಟೇ. ನಮ್ಮ 4 ಜನದಲ್ಲಿ ಇನ್ನು ಯಾರು ಕೆಲ್ಸಕ್ಕೆ ಹೋಗಲ್ಲ. ಆದರೂ ನಾವೆಲ್ಲ ದುಡ್ಡು ಅಂದ್ಕೊಂಡು ಹೊಂದಿಸ್ಕೊಂಡು ಹೋಗ್ತಾ ಇರೋದೆ. ಇಲ್ಲಿ ಹೋಗ್ಬೇಕೋ ಹೋಗ್ತಾ ಇರೋದೆ. ಏನು ತಿನ್ನಬೇಕೋ ತಿನ್ನೋದಂತೂ ಮಿಸ್ ಮಾಡ್ಕೊಳಲ್ಲ, ಹೋಗಿ ತಿಂತಾ ಇರ್ತೀವಿ. ಅವಾಗವಾಗಂತೂ ಹೋಗಿ ತಿಂತಾನೆ ತಿನ್ನೋದಷ್ಟೇ. ನಂದು ಏನಿಲ್ಲ, ಒಟ್ಟು ಕುಚ್ಚಿಟ್ಟು ಇಲ್ಲ ಅಲ್ಲೂ ಒಂದಿನ ಎಕ್ಸ್ಪ್ಲೋರ್ ಮಾಡಬೇಕು, ಮಾಡ್ತೀವಿ. ಚೆನ್ನಾಗಿ ತಿಂತೀವಿ. ಅಲ್ಲಿ ಇಲ್ಲಿ ಸಿಕ್ಕಾಗ ಏನೇನು ಆಯ್ಕೊಂಡು ತಿನ್ನೋದೆಲ್ಲ ತಿಂತಾನೆ ಇರ್ತೀವಿ. ಹಂಗಾಗಿ ಹೋಗ್ತೀವಿ ಬರೋದೆಲ್ಲ ಇರುತ್ತೆ. ಸಂಜನಾ ಇವತ್ತು ರಜೆ ಇತ್ತು, ಅವಳು ಬರ್ತಾಳೆ. ಡೇ ಬ್ಲಾಗ್ ಮಾಡೋದಾಗಿದ್ರೆ ನಾವು ಡೇ ಬ್ಲಾಗ್ ಅಂತೂ ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ತುಂಬ ಅಂದರೆ ತುಂಬ ನಾನು ಫ್ರೀ ಇರ್ತೀನಿ ಮನೇಲೆ, ಆದರೂ ನಾನು ಫ್ರೀ ಇರಲ್ಲ. ಮನೇಲಿ ಫ್ರೀ ಇರ್ತೀನಿ, ಏನು ಕೆಲಸ, ನನ್ನ ಕೆಲ್ಸಕ್ಕೆ ಹೊರಗೆ ಹೋಗಲ್ಲ, ಆದರೂ ಮನೇಲಿ ಬ್ಯುಸಿ. ನಾನು ಫ್ರೀ ಇರುತ್ತೆ ನನಗೆ ಟೈಮು 1 ಗಂಟೆಯಿಂದ 4 ಗಂಟೆ 3:30ವರೆಗೂ. ಆದರೂ ನಾನು ಮಾಡಲ್ಲ. ನಂಗೆ ಫ್ರೀ ಟೈಮು ನಾನು ಮಾಡ್ಕೊಂಡು ನಾನು ನಿದ್ದೆ ತುಂಬ ಸಲ ಹೇಳಿದ್ದೀನಿ, ಮಿನಿ ವ್ಲಾಗ್ ಆದರೂ ಮಾಡಾಕೋಕ. ತುಂಬ ಡಿಲೇ ಆಯಿತು ವಿಡಿಯೋ ಹಾಕೋದು, ವರ್ಷ ಆಗ್ತಾ ಬಂತು ಅಂದ್ರೂ ಆಕೆ ಇಲ್ಲ. ಓಕೆ ಬನ್ನಿ ಫಸ್ಟ್ ಚಿಕನ್ ನೋಡೋಣ. ಈಗ ಸ್ವಲ್ಪ ಕುದೀತಾ ಇದೆ, ಒಂದೊಂದು 2 ರೌಂಡ್ ತಿರುಗೋ ಚೆನ್ನಾಗಿದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಲೈಟಾಗಿ ನೀರಿದೆ, ಆ ಲೈಟಾಗಿರೋ ನೀರು ಸ್ವಲ್ಪ ಹಿಂಗೆ ಬಿಡಲಿ, ಆವಾಗ ಚಿಕನ್ ಬೆಂದಿರುತ್ತೆ ಮತ್ತು ಮಸಾಲೆಗೆ ಹಿಡಿಯುತ್ತೆ ಅಂತ ಅಷ್ಟೇ. ಇನ್ನೊಂದು ಟ್ರಿಪ್ ಬೇಯಲಿ, ಇನ್ನೊಂದು ಸ್ವಲ್ಪ ಬೇಯಲಿ. ನೀರೆಲ್ಲ ಬಿಟ್ಕೊಂಡು ಬರ್ತಾ ಇದೆ ಚಿಕನ್ನು, ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗಲಿ ಅಂತ ಅಷ್ಟೇ. ಹಂಗಾಗಿ ಡೈಲಿ ಬ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ನೋಡೋಣ. ನೆಕ್ಸ್ಟ್ ಅಪ್ಡೇಟ್ಗಳಿದೆ, ಅದು ಬಂದರೆ ನಾವು ಟ್ರೈ ಮಾಡ್ತೀವಿ. ಇಲ್ಲಿಂದ ಇವ್ರ ಬ್ಲಾಗು, ನಾನು ಇನ್ನೊಂದು ಕಡೆ ಶಿಫ್ಟ್ ಆಗ್ತಾ ಇದ್ದೀನಿ, ಅಲ್ಲಿಂದ ನಾನು ಬ್ಲಾಗು, ಆ ಥರ ಮಾಡೋಣ ಅಂತ ಪ್ಲ್ಯಾನಲ್ಲಿದೆ. ನೋಡೋಣ. ನಮ್ಮಿಬ್ಬರಿಂದ ಹೆಸರು, ಆಮೇಲೆ ಎಲ್ಲರೂ ಏನೋ ಅನ್ಕೊಳ್ತೀರಾ, ಯೂಟ್ಯೂಬ್ ಚಾನಲ್ ಅಂದರೆ ಪೂರ್ತಿ ಹೆಸರು ಹಾಕಿಲ್ಲ. ವೈ ಅಂದರೆ ಯಮುನಾ, ಎನ್ ಅಂದರೆ ನಿತ್ಯ. ಮೇನ್ ಹ್ಯಾಂಡಲ್ ನಾವಿಬ್ಬರೇ ಇದ್ದಾರೆ, ಗರ್ಲ್ಸ್ ಇದ್ದಾರೆ, ಬಟ್ ಮೇನ್ ಹ್ಯಾಂಡಲ್ ನಾವಿಬ್ಬರೇ. ಆಮೇಲೆ ಇನ್ನೊಂದೇನು ಅಂದರೆ ಆಲ್ಮೋಸ್ಟ್ ನಾವೆಲ್ಲರೂ ಒಟ್ಟೊಟ್ಟಿಗೆ ಇವಾಗ ಅವ್ರು ಜಾಸ್ತಿ ಮಾತಾಡ್ತಾರೆ, ಇವ್ರು ಜಾಸ್ತಿ ಆ ಥರ ಇಲ್ಲ, ಎಲ್ಲರೂ ಒಂಥರ ಫ್ರೆಂಡ್ಲಿ ಆಗಿ ಇರ್ತೀವಿ. ಇವರೆಲ್ಲದ್ರಲ್ಲೂ ದೊಡ್ಡವಳು ನಾನೇ, ಬಟ್ ಮಾತಾಡೋದ್ರಲ್ಲಿ ದೊಡ್ಡವಳು ಫುಲ್ಲು. ನಮ್ಮ ಇಡೀ ಗ್ಯಾಂಗಲ್ಲಿ ಚೈಲ್ಡ್ ಥರ ಆಡೋದು ಅಂದರೆ ನಾನು ಒಬ್ಬಳೇ ಅನಿಸುತ್ತೆ. ನಾನು ಒಬ್ಬಳು ಸೈಲೆಂಟ್ ಆದರೆ ಇವರೆಲ್ಲ ಫುಲ್ ಸೈಲೆಂಟ್. ಕಾಮಿಡಿ ಹಂಗೆ ಇವರಿಂದ ಸ್ಟಾರ್ಟ್ ಆಗುತ್ತೆ,
ನನ್ನ ಮಧ್ಯೆ ಕೇಳ್ಕೊತಾರೆ, ನನ್ನಿಂದ ಇವ್ರು ಸ್ಟಾರ್ಟ್ ಮಾಡ್ತಾರೆ, ಎಲ್ಲೆಲ್ಲ ಹೋಗಿ ಕೊನೆಗೆ ಅಲ್ಲೇ ಸ್ಟಾಪ್ ಆಗುತ್ತೆ. ಒಟ್ನಲ್ಲಿ ನಾವು ಇರೋ ಕಡೆ ಯಾವ ಎಂಟರ್ಟೈನ್ಮೆಂಟ್ ಇದು ಬೇಡ, ಯಾವ ಮೊಬೈಲ್ ಬೇಡ, ಟಿ ವಿ ಬೇಡ, ಏನು ಬೇಡ. ನಾವಿದ್ರೆ ಸಾಕು. ಫೋನು ಇಲ್ಲ, ಟಿ ವಿನೂ ಇಲ್ಲ, ನಾವೇ ಸಾಕು. ನಮ್ದೇ ನಮಗೆ ಟೈಮ್ ಸಾಲಲ್ಲ. ಹೇಳ್ತೀವಿ ಎಷ್ಟು ಮಾತಾಡ್ತೀರಾ, ಅದೇನು ಮಾತುಗಳಿರುತ್ತೆ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಅಂದರೆ ಮಾತು ನಮ್ದೇನು ಅಂತೆಲ್ಲ ಮಾತಾಡ್ತಾ ಇರ್ಬೇಕು, ನಗಾಡ್ತಾ ಇರ್ಬೇಕು ಅಷ್ಟೇ. ನಗಾಡ್ತಾ ಇರ್ಬೇಕು ಅಷ್ಟೇ. ಅದನ್ನು ಯಾವಾಗ ಎಲ್ಲಾದ್ರೂ ಸೇರ್ಕೊಂಡಾಗ ಮಾಡ್ತೀವಿ, ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ. ಮತ್ತೆ ಸಂಜೆ 3 ಜನ ಸಿಗ್ತೀವಿ. ಅವ್ರಿಗೆ ಬೆಳಗ್ಗೆ ಇದ್ರೆ ನಾನು ಅಲ್ಲಿರ್ತೀನಿ, ಅವಳು ಬೇಕು. ಫೋನ್ ಮಾಡಿದ ತಕ್ಷಣ ಅವಳು ಇಲ್ಲಿಂದ ಎಲ್ಲಿಗೆ ನಡ್ಕೊಂಡ್ ಬಂದ್ಬಿಡ್ತಾಳೆ ಬೇಗ. ನಮ್ಗೇನು ಹತ್ರ ನಡ್ಕೊಂಡು ಬೆಂಗಳೂರಲ್ಲೇ ಇರೋದ್ರಿಂದ ನಾವು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ. ಬಟ್ ಭೂಮಿಕಾ ಮತ್ತೆ ಗಗನ ಅವ್ರು ಸಿಗಲ್ಲ, ಅವರಿಬ್ರು ಊರಲ್ಲಿ ಇರ್ತಾರಲ್ಲ, ಅವ್ರು ಬಂದಾಗಲೇ ನಾವು ಮಾತಾಡಕ್ಕೆ. ಅವ್ರು ಬಂದಾಗ ಇವರು ಬರ್ತಾರೆ. ಮತ್ತೆ ಇನ್ನೊಬ್ಳು ರೂಪ, ನಮ್ಮ ಅಕ್ಕ ರೂಪ ಇದ್ದಾರೆ, ಅವರು ಏನಂದ್ರೆ ನಮ್ಮ ದೊಡ್ಡಮ್ಮನ ಮಗಳು, ಅವಳು ನಮ್ಗೆ ಹಂಗೇನೆ ಅಂತ ಅಷ್ಟೇ. ಬಟ್ ಆಟಕ್ಕೂಟ ಲೆಕ್ಕಕ್ಕಿಲ್ಲ, ಅವರು ಆಟಕ್ಕಿರ. ಅವರು ಗಗನ ಸೇಮ್. ಗಗನ ಸೇಮ್. ನಾವು 4 ಜನನೇ ಜಾಸ್ತಿ ಇದು. ಏನೋ ಒಂದು ಶೇರ್ ಮಾಡ್ಕೊಳೋದಾದ್ರು, ಏನೇ ಒಂದು ಇರೋದು ನಾವು 4 ಜನನೇ ಪ್ಲಾನ್ ಮಾಡೋದು. ನಾವು 4 ಜನ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ. ಅಂದ್ರೆ ರೂಪ ಅವರು ನಾವು ಹಾಕೋಬೇಕು, ಬಾ ಅಂತ ಕರಿಬೇಕು. ಬರ್ತೀನಿ ಅಂದ್ರೆ ಹಾಕೋತೀವಿ, ಇಲ್ಲ ಅಂದ್ರೆ ಇಲ್ಲ. ಅವಳು ಎಷ್ಟೊಂದ್ ಸಲ ಅವಳನ್ನ ಕರ್ಕೊಂಡೇ ಹೋಗಲ್ಲ ನಾವು. 4 ಜನನೇ ಈಗಲೂ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನು ಇರ್ಲಿಲ್ಲ ನಮಗೆ. ಅವಳು ನಾನು ಬರ್ತೀನಿ ಇಲ್ಲಲ್ಲ ಪಾಪ, ನಾವೆಲ್ಲೂ ಕರ್ಕೊಂಡು ಹೋಗಲ್ಲ ಅನ್ನೋದಕ್ಕೋಸ್ಕರ ಅವಳನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಪಾಪ. ಆದ್ರೆ ಏನ್ ಬೇಜಾರಂದ್ರೆ ಅವಳಿಗೆ ಬೇರೆ ಕಂಪಾರ್ಟ್ಮೆಂಟ್ ಸಿಕ್ಬಿಟ್ಟಿದೆ. ಹೋಗ್ತಾ ಬೇರೆ ಕಂಪಾರ್ಟ್ಮೆಂಟ್ ಸಿಕ್ಬಿಟ್ಟಿದೆ, ಬರ್ತಾ ನಮ್ ಜೊತೆ ಹೋಗ್ತಾ ಅವಳಿಗೆ ಬೇರೆ ಸಿಕ್ಬಿಟ್ಟಿದೆ. ನಮ್ಗೆ ಅದೇ ಟೆನ್ಷನ್ ಆಗೋಗ್ಬಿಟ್ಟಿದೆ. ಒಬ್ಬಳನ್ನೇ ಆ ಕಡೆ ಕಂಪಾರ್ಟ್ಮೆಂಟಿಗೆ ಹೆಂಗ್ ಬಿಡೋಣ ಅಂತ ನೋಡೋಣ. ಎಕ್ಸ್ಚೇಂಜ್ ಏನಾದರೂ ಮಾಡ್ಕೊತಾರೆ ಅಂತ ರಿಕ್ವೆಸ್ಟ್ ಮಾಡಿಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಳೋಣ ಅಂತ ಇದ್ದೀವಿ. ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಅದೊಂದು ಹೋಗ್ಬೇಕಾದ್ರೆ ಮಾಡ್ಕೊಂಬಿಟ್ರೆ ನಾವೇನು ಜಾಸ್ತಿ ಅಂತ ತಗೊಂಡೋಗಲ್ಲ. ಗೋಲ್ಡ್ ಗೀಲ್ಡ್ ಎಲ್ಲ ಹಾಕೊಂಡು ಹೋಗೋಷ್ಟು ಇಟ್ಟಿಲ್ಲ ಇನ್ನು. ನಿಮ್ಮಂಥವ್ರು ಪ್ರೀತಿ ವಿಶ್ವಾಸ ಕೊಟ್ಟರೆ ಮುಂದೆ ಹಾಕೊಳ್ಳೋಣ. ಹಳೆ ಟಿ ವಿ ಇಲ್ಲಿದೆ. ಇದು ನಮ್ಮ ಹೇಮಂತನ ರೂಮು. ಅವನು ಇಲ್ಲಿಗೆ ಟಿ ವಿ ಹಾಕ್ಸ್ಕೋಬೇಕು ಅಂತ ಇದ್ದಾನೆ. ಸೊ ಹಳೆ ಟಿ ವಿ ಇಲ್ಲಿದೆ. ಅದು ಏನಿಲ್ಲ, ಚೆನ್ನಾಗೇ ಇದೆ, ಗುಡ್ ಕಂಡೀಷನಲ್ಲೇ ಇದೆ. ಬಟ್ ಅದೇನೋ ಡಿಸ್ಪ್ಲೇ ಹೋಗಿದೆಯಂತೆ, ಆ ಡಿಸ್ಪ್ಲೇ ಹಾಕಿಸ್ಬೇಕು. ಅದಕ್ಕೋಸ್ಕರ ಅಲ್ಲಿದೆ ಆ ಟಿ ವಿ ಅಷ್ಟೇ. ಡಿಸ್ಪ್ಲೇ ಹಾಕಿಸ್ಬೇಕು. ಆ ಡಿಸ್ಪ್ಲೇ ಹಾಕ್ಸ್ಬಿಟ್ಟು ಹೇಮಂತ ನಮ್ಗೆ ಹಾಕ್ಸೋಣ. ಅಲ್ಲೇ ಹೇಮಂತ ಯಾರು ಅಂದರೆ ಇವ್ರ ಅಣ್ಣ. ನಾವಿನ್ನೂ ಯಾರನ್ನೂ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಇದು ಯೂಟ್ಯೂಬಲ್ಲಿ. ಯಾರ್ಯಾರು ಅಂತಲೂ ನಿಮಗೆ ನಾವು 4 ಜನ ಗೊತ್ತಿರುತ್ತೆ, ಇನ್ನೂ ಯಾರ್ಯಾರು ಅಂತ ಗೊತ್ತಿಲ್ಲ. ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅವರೆಲ್ಲ ಕ್ಯಾಮ್ರಾ ಶೈ ಇದ್ದಾರೆ, ಯಾರು ಬರೋ ಅಂಥವ್ರು ಇಲ್ಲ ಯೂಟ್ಯೂಬ್ ಚಾನಲಲ್ಲಿ. ನೋಡೋಣ ಮುಂದೆ ಯಾರಾದ್ರು ಬರ್ತಾರೆ ಅಂದ್ರೆ. ಇವಳು ಮತ್ತೆ ಗೊತ್ತಿರುತ್ತೆ ಅನ್ಸುತ್ತೆ, ಸಂಜನಾ ಮತ್ತೆ ಇವಳು ಅಕ್ಕ ತಂಗಿ. ಅಕ್ಕ ಅವಳ ತಂಗಿ. ಗಗನ ಮತ್ತೆ ಭೂಮಿಕಾ ಅಕ್ಕ, ಗಗನ ತಂಗಿ. ಅವರಿಬ್ರು ಅಕ್ಕ ತಂಗಿರು ಸ್ವಂತ. ಇವರಿಬ್ರು ಅಕ್ಕ ತಂಗಿರು. ನಾನೊಬ್ಳೆ ಸಿಂಗಲ್, ಒಬ್ಳೇ ಮಗಳು. ಹಂಗಾಗಿ ನಮ್ಮ ರೂಪನ ಅಷ್ಟೇ ಒಬ್ಳೆ ಮಗಳು. ಅವ್ರಿಗೂ ಅಣ್ಣ ಇವ್ರಿಗೂ ಅಣ್ಣ. ಗಗನ ಅವ್ರಿಗೆ ಒಬ್ಬ ತಮ್ಮ ಇದ್ದಾನೆ. ಹೇಳಿದ್ವಲ್ಲ, ತೋರಿಸಿದ್ವಲ್ಲ, ನಿಂಬೆಹಣ್ಣು ಫಸ್ಟ್ ಬ್ಲಾಗ್ ನೋಡಿ ಅವಾಗ ಗೊತ್ತಾಗುತ್ತೆ. ಅದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಗೊತ್ತಿರುತ್ತೆ. ಅಂದ್ರೆ ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಅವ್ರ ಅಕ್ಕನ ಮಗಳು. ನಮ್ಮಮ್ಮರ ಅಕ್ಕನ ಮಗಳು. ನನ್ಗೂ ಅವ್ರ ದೊಡ್ಡಮ್ಮನ ಮಗಳು. ಭೂಮಿಕಾಗನ ಮಾವನ ಮಕ್ಕಳು. ರಿಲೇಷನ್ ಅವ್ರು ಹೇಳ್ಬೇಕಾದ್ರೆ ಅಮ್ಮರ ಕಡೆ ರಿಲೇಷನ್ ಜಾಸ್ತಿ ಸೇರ್ಬೇಕು. ಅವ್ರು ನಮ್ಮ ಕಡೆ ರಿಲೇಷನ್ ನಾವು ಜಾಸ್ತಿ ಬರ್ತಾ ಇರ್ತೀವಿ ಅಲ್ವಾ. ಹಂಗಾಗಿ ನಮ್ಮ ಕಡೆ ರಿಲೇಷನ್. ಮತ್ತೆ ಅವ್ರು ಒಂದು ತಿಂಗಳು 1.5 ತಿಂಗಳು ಇರ್ಬೋದು ಅಷ್ಟೇ. ಸಪ್ರೇಟ್ ಆಗ್ಬಿಡ್ತಾರೆ. ಅದು ಅಪ್ಡೇಟ್ ಬರುತ್ತೆ ನೆಕ್ಸ್ಟ್. ಯಾಕೆ ಸಪ್ರೇಟ್ ಆಗ್ತಿದಾರೆ ಅಂದ್ರೆ ಬೆಂಗಳೂರು ಬಿಟ್ಟು ಅವ್ರ ಊರಲ್ಲೇ ಸೆಟ್ಲ್ ಆಗ್ತಿದ್ದಾಳೆ ಅಷ್ಟೇ. ಬರ್ತಾಳೆ ಅವಾಗ. ನಾವು ಫೋನ್ ಮಾಡಿದಾಗ ಹಿಂಗೆ ಟ್ರಿಪ್ ಪ್ಲಾನ್ ಮಾಡ್ತಿರ್ತೀವಲ್ಲ, ಅವಾಗ ಹೋಗ್ತಾರೆ, ಬರಲೇಬೇಕು. ಹಂಗಾಗಿ ಬರ್ತಾಳೆ, ಅವಾಗ ಬರ್ತಾಳೆ. ಅಲ್ಲಿದ್ದಾಗ ಅವಳು ವ್ಲಾಗ್ ಮಾಡ್ತಾಳೆ, ಇಲ್ಲಿದ್ದಾಗ ಏನಾದ್ರು ಇದ್ರೆ ನಾನು ನಮ್ಮ ಸಂಜನ ಇರೋದೇ ನಮ್ಮ ಸಂಜನ ಬೆಂಗಳೂರಲ್ಲಿ. ಹಂಗಾಗಿ ನಾವಿಬ್ರು ಮಾಡ್ಕೋತೀವಿ. ಅವರೇ ಮಿನಿ ಬ್ಲಾಗ್ ಮಾಡಿ, ಅಟ್ಲೀಸ್ಟ್ ಮಿನಿ ಬ್ಲಾಗ್ ಆದ್ರೂ ಮಾಡಿ ಹಾಕ್ಲೇಬೇಕು. ನೋಡೋಣ, ಪ್ಲಾನ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಒಂದಿನ ಇವ್ರು ಮಾಡಿ ಹಾಕಿದ್ರೆ ಇನ್ನೊಂದ್ ದಿನ ನಾನ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ ವಿಡಿಯೋ. ಅದನ್ನೇ ಪ್ಲಾನ್ ಈಗ ಆಲ್ರೆಡಿ ನಮ್ದು ಭೂಮಿಕಾರ್ ಮನೆ
ಬ್ಲಾಗ್ ನೋಡಿದ್ದೀರಾ, ಹೋಮ್ ಟೂರ್ ನೋಡಿದ್ದೀರಾ ಫಸ್ಟ್. ನೆಕ್ಸ್ಟ್ ಸಂಜೆ ನನ್ನ ಮನೆ ಅವಳು ಹೇಳಿದಾಳೆ ಸ್ವಲ್ಪ ಅಕ್ಕ ಇರಕ್ಕ ಇನ್ನೊಂದು ಸ್ವಲ್ಪ ದಿನ ಮಾಡ್ತಾ ಇದ್ವಿ ಆಮೇಲೆ ಮಾಡಕ್ಕ ಅಂತ ಹೇಳಿದಾಳೆ. ಅದಕ್ಕೆ ಅದನ್ನ ಇನ್ನೂ ಹಾಕಿಲ್ಲ. ನಮ್ಮನೆ ಲಾಸ್ಟಲ್ಲಿ ಮಾಡ್ತೀನಪ್ಪ ನಾನು. ನಮ್ಮನೆ ತುಂಬಾ ಚಿಕ್ಕದು, ಅದಕ್ಕೋಸ್ಕರ ಲಾಸ್ಟ್ ಅಪ್ಪ ಎಲ್ಲರೂ ಹೋಲಿಸ್ಕೊಂಡ್ರೆ ಇವ್ರದ್ದೇ ದೊಡ್ಡದು ಮನೆ. ಹಾಗಾಗಿ ಇಲ್ಲ ಭೂಮಿ ಕಡ್ದೊಡ್ದಲ್ವಾ, ನಿಮ್ಮದೇ ದೊಡ್ಡದು, ಅವ್ರದ್ದು ಅಷ್ಟಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಮಾಡೋಣ ಅಂತ. ಇವಾಗ ಏನಿರಲ್ಲ, ಇನ್ನೊಬ್ರು ಇನ್ನೊಂದೇನು ವಿಷಯ ಗೊತ್ತಾ, ಈಗ ಹೋಮ್ ಟೂರ್ ಮಾಡಬೇಕು ಅಂದ್ರೆ ಎಲ್ಲ ಕ್ಲೀನಾಗಿ ಇಟ್ಬಿಡ್ತಾರೆ. ಅವ್ರಂಗೆ ಇರೋದೇ ಇಲ್ಲ. ಹೌದು, ಅವ್ರು ಹಿಂಗಿರೋದೇ ಇಲ್ಲ. ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಫುಲ್ಲು ಅಲ್ಲೇ ಇಲ್ಲಿ ಎಲ್ಲ ಇಟ್ಬಿಟ್ಟು ನಾವು ಇಲ್ಲಿ ಇಟ್ಟಿದ್ದೀವಿ, ನಾವು ಅಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವ್ ಯಾವ್ದು ಹಂಗೆ ಇಡಲ್ಲ. ಇವತ್ತು ಹೋಮ್ ಟೂರ್ ಮಾಡ್ಬೇಕಾ ಡಿಸೈಡ್ ಆಯ್ತಾ, ಹೆಂಗಿದೆಯೋ ಹಂಗೆ ಅಷ್ಟೇ. ನೋಡಿ ನಾವು ಬ್ಯಾಕ್ ಗ್ರೌಂಡು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ತೊಳೆದಿರ್ತೀವಿ ಅಷ್ಟೇ. ಸಿಂಕಲ್ ಒಂದು ಪಾತ್ರೆ ಬಿಟ್ಟಿರಲ್ಲ, ಮಿಕ್ಕಿದ್ ಏನಿರುತ್ತೋ ಹಂಗೆ ಅದೆಲ್ಲೆಲ್ಲಿ ಏನೇನು ಐಟಮ್ಸ್ ಏನೇನು ಬಿದ್ದಿರುತ್ತೋ ಅದು ಹಂಗಂಗೆ ತೋರಿಸ್ತೀವಿ. ಅದಕ್ಕೆ ಅಂತಾನೆ ಸಪ್ರೇಟಾಗೆಲ್ಲ ಇಟ್ಕೊಂಡು ತೋರ್ಸಕ್ ಹೋಗಲ್ಲ. ಯಾಕಂದ್ರೆ ಮನೆ ಇರೋದೇ ಹಂಗೆ, ದಿನ ಇರೋದೇ ಹಂಗೆ. ಒಂದಿನ ಬ್ಲಾಗಿಗೋಸ್ಕರ ನಾವು ನೀಟಾಗಿ ಇಟ್ಕೊಂಡಿದೀವಿ, ನಾವು ನೀಟು ಅನ್ನೋ ಥರ ಏನಿಲ್ಲ. ಹಂಗಂತ ನಾವು ಗಲೀಜು ಅಲ್ಲ, ಹೆಂಗಿರುತ್ತೋ ಅದನ್ನ ಹಂಗೆ ಅಷ್ಟೇ. ಇವಾಗ ನೋಡಿ ಅಡಿಗೆ ವ್ಲಾಗ್ ಮಾಡ್ತಾ ಇದೀವಿ, ಹಿಂದೆ ಪಾತ್ರೆಗಳು ಇದೆ. ಆಲ್ಮೋಸ್ಟ್ ಎಲ್ರ ಮನೇಲಿ ಇದ್ದೇ ಇರುತ್ತೆ. ಅಡಿಗೆ ಮಾಡಿ ತಗೊಂಡೋಗಿ ಇವಾಗ ಬ್ಲಾಗ್ ಮಾಡ್ತಿದ್ದೀವಿ ಅಂತ ನಾನು ಆಗಲ್ಲ. ಅಷ್ಟೇ ಏನು ಬಿಡ. ಈಗ ಚಿಕನ್ ಆಗಿದೆ, ಮಾತಾಡಲೇ ಇದು ಮಾಡಿಬಿಟ್ವಿ. ಚಿಕನ್ ಕಡೆ ಬರೋಣ ಇವಾಗ. ನೋಡಿ ನೀರೆಲ್ಲ ಇದಾಗಿದೆ. ನೆಕ್ಸ್ಟ್ ಇದಕ್ಕೆ ರುಬ್ಕೊಂಡಿರೋ ಪೇಸ್ಟ್ ಹಾಕ್ತೀವಿ. ಅದು ಕುಕಿಂಗ್ ಬ್ಲಾಗ್ ಹೋಗಿ ಡೈಲಿ ಬ್ಲಾಗೆ ಆಗ್ತೈತೆ. ಇಲ್ಲ ಅಪರೂಪಕ್ಕೆ ಸಿಕ್ಕಿದೀವಲ್ಲ, ಅಪರೂಪಕ್ಕೆ ಮತ್ತೆ ಒಂದು ವರ್ಷದಿಂದ ಇರೋ ಮಾತುಗಳನ್ನೆಲ್ಲ ಹೇಳ್ತಿದ್ದೀವಿ ಅಷ್ಟೇ. ದಿನ ಹೇಳ್ತಾ ಇದ್ರೆ ಇಷ್ಟು ಮಾತೇ ಇರ್ತಿರಲಿಲ್ಲ ನಮಗೆ. ಹಾಗಾಗಿ ಇದ್ರಲ್ಲಿ ಇದೆ. ಇನ್ನೊಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಹಾಕ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಮ್ಯಾರಿನೇಟ್ಗೆ ನಾವು ಫಸ್ಟ್ ಉಪ್ಪು ಹಾಕಿದ್ದೀವಿ, ಸೊ ನೋಡ್ಕೊಂಡು ಉಪ್ಪು ಹಾಕಿ. ಬೇಕಾದ್ರೆ ಹಾಕೊಳ್ಳೋಣ, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ವೇಸ್ಟೇ ನಾವು ಮಾಡಿರೋದು. ಏನಿಲ್ಲ, ಮತ್ತೆ ನಿಂಬೆಹಣ್ಣು ಇಟ್ಕೊಂಡ್ಬಿಡ್ತೀವಿ ಅಷ್ಟೇ. ಅಷ್ಟೇ, ವೇಸ್ಟ್ ಅಂತೂ ಮಾಡಲ್ಲ. ಮತ್ತೆ ನಿಂಬೆಹಣ್ಣು ಇಟ್ಕೊಂಡು ತಿನ್ಕೋತೀವಿ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ. ಹಾಕ್ಬಿಟ್ಟು ಹಿಂಗೆ ಅಳ್ಳಾಡಿಸ್ಬಿಟ್ಟು ಅವಾಗ ಈ ಥರ ಬಂದಿರುತ್ತೆ, ಅದ್ರೊಳಗೆ ಹಾಕಿ ಅಷ್ಟೇ. ಇನ್ನೊಂಚೂರಲ್ಲ. ಇಷ್ಟು ಪೇಷನ್ಸಿಂದ ಅಡುಗೆ ಮಾಡ್ತಾ ಇರೋದು ಬ್ಲಾಗಿಗೋಸ್ಕರ. ನಾವು ಊಟ ಮಾಡಬೇಕು, ಅಡುಗೆ ಬೇಗ ಬೇಗ ಮಾಡಿದ್ರೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಹಾಕಿ ಇಲ್ಲಿಂದ ಅಲ್ಲಿಗೆ ಹಾಕಿ ಮಾಡಿಬಿಡೋದೈತಿ ಅಷ್ಟೇ. ಆಗಲೇ ಮಸಾಲೆನೇ ಗಮ್ ಅಂತೈತೆ. ಈಗ ಇದನ್ನು ಒಂದು 2 ರೌಂಡ್ ತಿರುಗಿಸ್ಬೇಡ, ಚೆನ್ನಾಗಿ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಂಡು ತುಪ್ಪನ ಆಮೇಲೆ ಹಾಕೋಣ. ಲಾಸ್ಟಲ್ಲಿ ತುಪ್ಪ ಹಾಕೋಣ. ಇದು ಆ್ಯಕ್ಚುಲಿ ಕಾಂಬಿನೇಷನ್ನು ಅನ್ನ ರಸಮ್ಮು, ಇಲ್ಲ ಅನ್ನ ಬೇಳೆ ಸಾಂಬಾರು, ಚಪಾತಿ, ದೋಸೆ ಈ ಥರ ಏನಾದರೂ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾವು ಡ್ರೈ ಥರ ಮಾಡ್ತಾಯಿದ್ದೀವಿ. ನಿಮಗೆ ಗ್ರೇವಿ ಟೈಪ್ ಡ್ರೈ ಮಾಡಲ್ಲ, ಸೆಮಿ ಗ್ರೇವಿ ಇದು ಮಾಡಲ್ಲ. ಡ್ರೈ ಇಲ್ಲ ಗ್ರೇವಿನೇ, ಸೆಮಿ ಗ್ರೇವಿ ಥರ ಮಾಡ್ತಾಯಿದ್ದೀವಿ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕಟ್ ಮಾಡಿಬಿಟ್ಟು ನಾನು ಟೇಸ್ಟ್ ಮಾಡ್ತೀನಿ. ಇವಾಗ ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಹಾಗೆ ಮುಚ್ಚಿಬಿಡ್ತೀನಿ, ಪ್ಲೇಟ್ ಮುಚ್ಚಿಬಿಟ್ಟು ಅಷ್ಟೇ. ಸ್ವಲ್ಪ ಡ್ರೈ ಆಗೋ ಗಂಟ ಬೇಯಲಿ. ಲಾಸ್ಟಲ್ಲಿ ತುಪ್ಪ ಹಾಕೋಣ. ತುಪ್ಪ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕೋಣ ಅಷ್ಟೇ. ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದನ್ನ ನಾವು 1 ರೌಂಡ್ ತಿರುಗಿಸ್ಬೇಕು. ಕೆಳಗಡೆಯಿಂದ ಡ್ರೈ ಇರುತ್ತೆ ನೋಡಿ, ನೀರೆಲ್ಲ ಕಮ್ಮಿ ಆಗಿದೆ. ನಾವು ಆ್ಯಕ್ಚುಲಿ ಡ್ರೈ ಮಾಡ್ತಾ ಇರೋದು. ಹಂಗಾಗಿ ನೀವು ಬೇಕಾದರೆ ಒಂದು ಸ್ವಲ್ಪ ಹೊತ್ತು ಅವಾಗಲೇ ಇಳಿಸ್ಕೊಂಬಿಡ್ಬೋದಿತ್ತು. ನಾವು ಡ್ರೈ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಬೇಯಿಸ್ತಾ ಇದ್ದೀವಿ ಅಷ್ಟೇ. ಈಗ ತುಪ್ಪ ಹಾಕ್ತಾಯಿದ್ದೀನಿ. ಯಾವ ಸ್ಪೂನ್ ಇಲ್ಲ, ನಮ್ಗೆ ಎಷ್ಟು ಇಷ್ಟ ಅಷ್ಟು ಹಾಕೋತೀವಿ ಅಷ್ಟೇ. ನಾವು ಅದರ ತುಪ್ಪ ನಾವೆಲ್ಲ ತಿಂತೀವಿ, ಹಂಗಾಗಿ ತುಪ್ಪ ಹಾಕೋತೀವಿ. ಓಕೆ, ಇವಾಗ ಲಾಸ್ಟ್ ಪ್ರಾಸೆಸ್ ಮುಗೀತು.
ಈ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನಾನು ಅಷ್ಟೇ. ತಮ್ಲೈನ್ಗೆ ಹಾಕಕ್ಕೆ ಬೇಕಲ್ಲ. ನೀನು ಕ್ಲಿಕ್ ಮಾಡ್ಕೊಂಡಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ಟು ತಿರುಗಿಸ್ಕೊಳ್ಳಿ ಅಷ್ಟೇ. ಮತ್ತೆ ಇದನ್ನೇನು ಬೇಯಿಸೋದು ಬೇಡ, ನಾವು ಬೇಯಿಸ್ಕೊಂಡಿದ್ದಕ್ಕೆ ಈಗ ಹಾಕೊಂಬಿಟ್ಟು ತಿನ್ಬಿಡೋದು. ಹಿಂಗೈತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹೇಳು. ಈಗ ರೆಡಿಯಾಗಿದೆ, ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಎಣ್ಣೆ ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಹಿಂಗೆ ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬಂದಿರುತ್ತೆ. ನಾವು ಗೊತ್ತಲ್ಲ ಸ್ಪೆಷಲಿಸ್ಟ್ ಅಡುಗೆ, ಈಸಿ ಮೆಥಡ್, ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಏನಿದೆಯೋ ಅದೇ ಅಷ್ಟೇ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈಗ. ರೆಸ್ಟೋರೆಂಟ್ ಥರ ಐತಿ. ಇದಕ್ಕೆ ಏನಾದರೂ ನಾವು ಹೊರ ಹೋಗ್ಬಿಟ್ಟಿದ್ರೆ ಒಂದು 500 ರೂಪಾಯಿ ಫೋನ್. ಹೌದು, ಮಂಗ್ಳೂರು ಇದಕ್ಕೆ ಹೋಗ್ಬಿಟ್ಟಿದ್ರೆ ಚಿಕನ್ ಗೀ ರೋಸ್ಟ್ಗೆ ಹಾಕ್ತಾರೆ. ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ. ರೆಸಿಪಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ಬಾಯ್. ತಿನ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀವಿ. ನಂದು ರಿವ್ಯೂ ಆಯ್ತಲ್ಲ, ಚೆನ್ನಾಗಿ. ಇನ್ನು ನಮ್ಮ ನಿತ್ಯ ತಿಂದಿಲ್ಲ, ಅವಳು ಶೂಟ್ ಮಾಡ್ತೀನಿ, ಅವಳು ನೋಡ್ಕೊತಾಳೆ. ಅವರು ಚಿಕನ್ ಗೀ ರೋಸ್ಟ್ನ ಮಾಡಿದ್ದಾರೆ. ನೋಡಿದ್ರೆ ಅವಾಗಲಿಂದ ನಂಗೆ ಬಾಯಿ ನೀರು ಬರ್ತೈತೆ. ನೋಡೋಣ, ಟೇಸ್ಟ್ ನೋಡೋಣ. ನಿಜವಾದ ರೆಸ್ಟೋರೆಂಟ್ ಥರನೇ ಐತೆ ಟೇಸ್ಟ್, ಸೇಮ್. ಹೊರಗಡೆ ಹೋಗಿ 500,000 ಖರ್ಚು ಮಾಡೋ ತಿನ್ನೋಕ್ಕಿಂತ ಆರಾಮಾಗಿ ಮನೆಯವರೆಲ್ಲರೂ ತಿನ್ಬೋದು. 500 ರೂಪಾಯಿ ಚೆನ್ನಾಗಿ ಬಂದ್ಬಿಡ್ತು ಅಂದರೆ ಸಖತ್ ಖುಷಿ ಆಗ್ಬಿಡುತ್ತೆ. ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ನಮಗೆ ಸ್ವಲ್ಪ ಬೇಜಾರಾಗುತ್ತೆ, ಜಾಸ್ತಿ ಏನು ಬೇಜಾರಾಗಲ್ಲ ಚೆನ್ನಾಗಿ ಬಂದಿಲ್ಲ ಅಂತ. ಕೆಲವರು ಅನ್ಕೋತಾರೆ ಅಷ್ಟೇ. ನಾವೆಲ್ಲ ಏನು ಆ ಥರ ಬೇಜಾರು ಮಾಡ್ಕೊಳಲ್ಲ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅನ್ಕೊಂಡು ತಿಂತೀವಿ, ಚೆನ್ನಾಗಿಲ್ಲ ಅಂದ್ರೂ ಏನೋ ಒಂದು ಮಾಡ್ಕೊಂಡು ತಿಂತೀವಿ ಅಷ್ಟೇ. ಅದರಲ್ಲೇ ಇನ್ನೊಂದು ರೆಸಿಪಿ ಮಾಡ್ಬಿಟ್ಟು ತಿನ್ಬಿಡ್ತೀವಿ ಅಷ್ಟೇ. ನಿಜವಾಗ್ಲೂ ಸಖತ್ತಾಗಿದೆ, ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಆಮೇಲೆ ಎಲ್ಲರೂ ಹೇಳ್ತಾರಲ್ಲ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಚೆನ್ನಾಗಿದೆ ರಿವ್ಯೂ ಕೊಡೋಕ್ಕೋಸ್ಕರ. ಆ ಥರ ನಾವು ಫ್ಲಾಪ್ ಆದರೆ ಫ್ಲಾಪ್ ಅಂತಾನೆ ಹಂಗೆ ಹೇಳೋದು, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ. ನೀವು ಬೇಕಾದ್ರೆ ಟ್ರೈ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೆ ನಮಗೆ ಹೇಳಿ ಚೆನ್ನಾಗಿ ಬಂದಿಲ್ಲ ನೀವು ಮಾಡಿರೋದು ಅಂತ. ಹಂಗಂತ ನೀವು ಉಪ್ಪು ಜಾಸ್ತಿ ಹಾಕೊಂಡು ಖಾರ ಜಾಸ್ತಿ ಹಾಕೊಂಡು ಏನೇನು ಮಾಡ್ಕೊಂಡು ನಾವು ಏನೇನು ಕ್ವಾಂಟಿಟಿ ತೋರಿಸಿದ್ದೀವಿ 1/4 kg ಚಿಕನ್ ಇದೆ, ಅದೇ ಇದು ಹಾಕ್ಬಿಟ್ಟು ಮಾಡಿ. ನಿಜವಾಗ್ಲೂ ಸಖತ್ತಾಗಿದೆ ಟೇಸ್ಟು. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮಧ್ಯದಾಗಲ್ಲ ಏನು ಮಧ್ಯದ